ಬಾಳು ಬಾಳು ನಂಗಡ ದೇವೋ ಬಾಳು ಮಾದೇವ ದೇವಿ ಬಾಳು ಮಾದೇವಿ ಪಟ್ಟು ಬಾಳು ಸೂರ್ಯ ಕೂಡೆ ಬಾಳು ಚೆಣ್ಣುರ ಭೂಮಿ ಬಾಳು ಜಬ್ಬೂಮಿ ಕನ್ನಿ ಬಾಳು ಕಾವೇರಿ. ಎಲ್ಲರಿಗೂ ನಮಸ್ತೆ. ನಾನು ಚಾಮರ ದಿನೇಶ್ ಬಿಡ್ಡೆಪ್ಪ. ಈ ಮೇಲಿನ ಉಲ್ಲೇಖಿತ ಸಾಲುಗಳು ಕೊಡವ ಧರ್ಮ ಜನಾಂಗದ ಐತಿಹಾಸಿಕ ಮತ್ತು ಅತ್ಯಂತ ಪವಿತ್ರವಾದ ಸಾಲುಗಳು. ಯಾಕೆ ಅದು ಪವಿತ್ರ ಅಂತ ಹೇಳಿದರೆ, ಇಡೀ ಕೊಡವ ಜನಾಂಗದ ಇತಿಹಾಸವನ್ನು, ಅಸ್ತಿತ್ವವನ್ನು, ಅಸ್ಮಿತೆಯನ್ನು, ಅಳಿವು ಉಳಿವು ಮತ್ತು ಹಿನ್ನೆಲೆ ಮುನ್ನೆಲೆಗಳನ್ನು ಸಾರಾಸಗಟಾಗಿ ವಿವರಿಸಿರತಕ್ಕಂಥ ಒಂದು ಜಾನಪದೀಯ ಇತಿಹಾಸ ಈ ಸಾಲುಗಳಲ್ಲಿ ಅಡಕವಾಗಿದೆ. ಇದು ಕೊಡವ ಬಾಳೋಪಾಟಿನಲ್ಲಿ ಬರತಕ್ಕಂಥ ಸಾಲುಗಳು. ಸಾಮಾನ್ಯವಾಗಿ ಕೆಲವು ಒಂದೆರಡು ಪ್ರಸಂಗಗಳಲ್ಲಿ ಅಥವಾ ಸಂದರ್ಭಗಳನ್ನು ಬಿಟ್ಟರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಸಾಲುಗಳಿಂದನೇ ಪ್ರಾರಂಭ ಆಗುವಂಥದ್ದು ಬಾಳೋಪಾಟ್. ಮೊದಲಿಗೆ ಬಾಳೋಪಾಟ್ ಅಂದರೆ ಏನು, ಬಾಳೋಪಾಟ್ ಯಾಕೆ ಅಷ್ಟೊಂದು ಮಹತ್ವ ಅಂತ ಹೇಳಿದ್ರೆ, ಬಾಳೋಪಾಟ್, ಬಾಳೋ ಅನ್ನೋದರಲ್ಲೇ ಇಡೀ ಸೃಷ್ಟಿಯ ಅಂಶಗಳು ಅಡಕವಾಗಿರತಕ್ಕಂಥದ್ದು. ಅಂದರೆ ಬಾಳು, ಬದುಕು ಅನ್ನುವಂಥದ್ದು. ನಮ್ಮ ಬದುಕು ಏನು, ಹೇಗೆ ಮತ್ತು ಎಲ್ಲಿಂದ ಅನ್ನೋದರ ಒಂದು ಕೂಲಂಕುಷ ಸಾರಾಂಶದ ಐತಿಹಾಸಿಕ ವಿವರಗಳು ಈ ಪದಸಾಲುಗಳಲ್ಲಿ ಕಾಣಸಿಗ್ತವೆ. ಹಾಗೆ ಪ್ರಾರಂಭವಾಗಿರ್ತಕ್ಕಂಥ ಬಾಳೋಪಾಟ್ ಮೊದಲ ಸಾಲಿನಲ್ಲಿಯೇ ಬಾಳೋ ಬಾಳೋ ನಂಗಡ ಅಂದರೆ ಬಾಳು, ಬದುಕು ನಮ್ಮದು. ಈ ಪ್ರಪಂಚದಲ್ಲಿ ಅಥವಾ ಸೃಷ್ಟಿಯಲ್ಲಿ ನಮ್ಮ ಬದುಕಿನ ಹಿನ್ನೆಲೆಯನ್ನು ನಾವು ಹೇಳ್ತೀವಿ ಅನ್ನತಕ್ಕಂಥ ಒಕ್ಕಣೆಯನ್ನು ಕೊಡುವಂಥದ್ದು. ದೇವೋ ಬಾಳೋ ಮಾದೇವ ಅಂದರೆ ಸನಾತನ ಧರ್ಮದ ಪ್ರಕಾರ, ಸನಾತನ ಆಚರಣೆಯ ಪ್ರಕಾರ, ಕೊಡವ ಸನಾತನಿಗಳ ಅಥವಾ ಕೊಡವ ಮೂಲ ಪುರುಷರ ಆಧಾರದ ಪ್ರಕಾರ ಈ ಸೃಷ್ಟಿಯ ಒಡೆಯನಾಗಿರ್ತಕ್ಕಂಥವನು ಮಾದೇವ. ಆ ಮಾದೇವನಿಗೆ ಉಲ್ಲೇಖಿಸಿ ಅವನ ಬಾಳನ್ನು ಕೂಡ ನಮ್ಮೊಂದಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು, ಅವನ ಸೃಷ್ಟಿಯನ್ನು, ಅವನ ಅಸ್ತಿತ್ವವನ್ನು ನಮ್ಮೊಂದಿಗೆ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದ ಎರಡನೇ ಸಾಲಿನ ಅರ್ಥ. ದೇವಿ ಬಾಳೋ ಮಾದೇವಿ ಅಂದರೆ ಈ ಸೃಷ್ಟಿಯನ್ನು ಸೃಷ್ಟಿಸಿದಂಥ ಆ ಮಾದೇವಿ ಅಥವಾ ಮಾತಾಯಿ ಅಥವಾ ಆದಿಶಕ್ತಿ, ಆದಿಪರಾಶಕ್ತಿ ಅಂತ ಏನು ಹೇಳ್ತೇವೋ ಆ ಶಕ್ತಿಯನ್ನು ಜೊತೆಯಲ್ಲಿ ಕರೆದು ಆಹ್ವಾನಿಸ್ತಕ್ಕಂಥದ್ದನ್ನು ದೇವಿ ಬಾಳೋ ಮಾದೇವಿ. ಪಟ್ಟೋ ಬಾಳೋ ಸೂರ್ಯ ಅಂದರೆ ಈ ಸೂರ್ಯ ಅನ್ನುವಂಥದ್ದು ಇಡೀ ಸೃಷ್ಟಿಯ ಕೇಂದ್ರ ಬಿಂದು. ಇವತ್ತೇನು ವಿಜ್ಞಾನಿಗಳು ಆವಿಷ್ಕಾರವನ್ನು ಮಾಡಿ ಸಂಶೋಧನೆಗಳನ್ನು ಮಾಡಿ ಕಂಡುಹಿಡಿದಿದ್ದಾರಲ್ಲ, ಸೂರ್ಯ ಈ ಪ್ರಪಂಚದ ಕೇಂದ್ರ ಬಿಂದು, ಸೂರ್ಯನ ಸುತ್ತಲೂ ಇತರ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿದಾರಲ್ಲ, ಅದನ್ನು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ರು. ಪಟ್ಟು ಅಂದರೆ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥವನು ಅಥವಾ ಅಧಿಕಾರದಲ್ಲಿ ಇರ್ತಕ್ಕಂಥವನು ಅಥವಾ ರಾಜಮುದ್ರೆಯಲ್ಲಿ ಇರ್ತಕ್ಕಂಥವನು ಅನ್ನುವಂಥದ್ದನ್ನು ಪಟ್ಟೋ ಬಾಳೋ ಸೂರ್ಯ ಅಂತ ಹೇಳ್ತಾರೆ. ಅಂದರೆ ಪಟ್ಟದಲ್ಲಿ ಇರುವ ನೀನು ಕೂಡ ನಮ್ಮ ಬಾಳು ಅನ್ನೋದನ್ನು ಉಲ್ಲೇಖ ಪಡುವಂಥದ್ದು. ಕೂಡೆ ಬಾಳೋ ಚೆಣ್ಣೂರ, ಸೂರ್ಯ ಎಷ್ಟು ಮಹತ್ವವೋ ಅಷ್ಟೇ ಸಂಜೆಯ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಉದಯಿಸ್ತಕ್ಕಂಥ ಚಂದ್ರನು ಕೂಡ ಈ ಸೃಷ್ಟಿಗೆ ಮಹತ್ವ ಉಳ್ಳಂಥವನು, ಈ ಸೃಷ್ಟಿಯ ಒಂದು ಭಾಗ ಅನ್ನುವಂಥದ್ದನ್ನು ಹೇಳುವಂಥದ್ದು. ಏನು ಭೂಮಿಗೆ ಮತ್ತು ಚಂದ್ರನಿಗೆ ಇರ್ತಕ್ಕಂಥ ಚೆಣ್ಣೂರ ಅಂತ ಹೇಳಿದ್ರೆ ಚಂದ್ರ. ಚೆಣ್ಣೂರ ಅಥವಾ ಚಂದ್ರನಿಗೂ ಭೂಮಿಗೂ ಇರತಕ್ಕಂಥ ಸಂಬಂಧಗಳು ಈಗೇನು ವಿಜ್ಞಾನಿಗಳು ಆವಿಷ್ಕಾರ ಮಾಡಿದ್ದಾರೆ, ಅದನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಉಲ್ಲೇಖಿಸಿ ಬಾಳೋಪಾಟಿನ ರೂಪದಲ್ಲಿ ಇತಿಹಾಸದ ಸಾಕ್ಷಿಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಂಥದ್ದು. ಭೂಮಿ ಬಾಳೋ ಜಬ್ಬೂಮಿ, ಭೂಮಿ ಬಾಳೋ ಜಬ್ಬೂಮಿ, ಇಡೀ ಪ್ರಪಂಚ ಅಥವಾ ಭೂಮಂಡಲವನ್ನು ನಮ್ಮ
ಆವಾಸ ಸ್ಥಳವಾಗಿ, ಆವಾಸ ಸ್ಥಾನವಾಗಿ ಉಲ್ಲೇಖಿಸುತ್ತಾ, ಭೂಮಿ ಇದ್ದರೆ ನೀನು ಕೂಡ ನಮ್ಮೊಟ್ಟಿಗೆ ಇರಬೇಕು ಅನ್ನುವಂಥದ್ದನ್ನ ಉಲ್ಲೇಖಿಸಿರುವಂಥದ್ದು. ನಂತರ ಕನ್ನಿ ಬಾಳೋ ಕಾವೇರಿ, ಸಾಕ್ಷಾತ್ ಮಾದೇವಿಯ ಅವತಾರ, ಸಾಕ್ಷಾತ್ ಆದಿಪರಾಶಕ್ತಿಯ ಸೃಷ್ಟಿ ಆಗಿರ್ತಕ್ಕಂಥ ತಾಯಿ ಕಾವೇರಿ ಕೊಡವರ ಕುಲದೇವತೆ. ಅಂದರೆ ಕೊಡವರಿಗೂ ಕಾವೇರಿಗೂ ಏನು ಸಂಬಂಧ, ಕೊಡವರಿಗೂ ಕಾವೇರಿಗೂ ಏನು ಅವಿನಾನುಭಾವ ಗಡಸ್ಯ ಕಂಠಸ್ಯ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖಿಸಿದಂಥದ್ದು. ಆ ಕಾಲದಲ್ಲಿ ಕನ್ನಿ ಬಾಳೋ ಕಾವೇರಿ ಅಂದರೆ ಕಾವೇರಿ ಕನ್ನಿಯಾಗಿರುವಾಗಲೇ ಕೊಡವರ ಕುಲದೇವಿ. ನಂತರದಲ್ಲಿ ಪುರಾಣಗಳಲ್ಲಿ ಬರ್ತಕ್ಕಂಥ ಅಗಸ್ತ್ಯನ ಪ್ರಸ್ತಾಪ, ಅಗಸ್ತ್ಯನ ಉಲ್ಲೇಖಗಳು, ಅಗಸ್ತ್ಯನ ಏನು ಮದುವೆ ಆದಂಥ ಸಂದರ್ಭಗಳು, ನದಿಯಾಗಿ ಹರಿದಂಥ ಸಂದರ್ಭಗಳು, ಇವೆಲ್ಲವನ್ನು ಕೂಡ ಉಲ್ಲೇಖಿಸ್ತಾ ಹೋಗುವಂಥದ್ದು. ಇವಿಷ್ಟು ಪ್ರಮುಖವಾಗಿ ಬಾಳೋಪಾಟಿನಲ್ಲಿ ನಾವು ಗಮನಿಸಬೇಕಾದಂಥ ಅಂಶ. ಇದರ ಜೊತೆಗೆ ಕೊಡವರ ಇತಿಹಾಸದ ಮೂಲವನ್ನು ಈ ಬಾಳೋಪಾಟ್ ಹೊಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕೆಲವರು ಸಾಕಷ್ಟು ಚರ್ಚೆಗಳು, ಕೊಡವರ ಇತಿಹಾಸದ ಬಗ್ಗೆ ಸಾಕಷ್ಟು ಪುಸ್ತಕಗಳು, ಸಾಕಷ್ಟು ಸಂಶೋಧನೆಗಳು, ಸಾಕಷ್ಟು ಆವಿಷ್ಕಾರಗಳು, ಸಾಕಷ್ಟು ವಿಡಂಬನೆಗಳು, ಇವೆಲ್ಲವೂ ಕೂಡ ನಡೆದಂಥದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಕೊಡವರ ಮೂಲ ಅಸ್ತಿತ್ವದ ಬಗ್ಗೆ ಎಲ್ಲೂ ಕೂಡ ನಿಖರವಾಗಿ ಹೇಳಿರುವಂಥದ್ದನ್ನು ನಾವು ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಎಲ್ಲ ಇತಿಹಾಸಕಾರರು, ಇತಿಹಾಸ ತಜ್ಞರು, ಮಹಾನುಭಾವರೆಲ್ಲ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಕೇವಲ 400-500 ವರ್ಷಗಳ ಇತ್ತೀಚಿನ ಕೊಡಗಿನ ಸನ್ನಿವೇಶಗಳನ್ನು ಮತ್ತು ಕೊಡವರ ಇತಿಹಾಸವನ್ನು. ಕೊಡವರ ಇತಿಹಾಸ ಎಲ್ಲಿದೆ, ಕೊಡವರ ಮೂಲ ಬೇರಿನ ಇತಿಹಾಸ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿದ್ರೆ ನಿಜವಾಗ್ಲೂ ಸಿಗ್ತಾ ಇರೋದು ಈ ಬಾಳೋಪಾಟಿನ ದೇಶಕಟ್ಟುಪಾಟಿನಲ್ಲಿ. ಹಾಗಿದ್ರೆ ಈ ದೇಶಕಟ್ಟುಪಾಟಿನ ಮೂಲ ಎಲ್ಲಿದೆ? ಪಟ್ಟೋಲೆ ಪಳಮೆಯ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಪಟ್ಟೋಲೆ ಪಳಮೆ 1922ರಲ್ಲಿ ಪ್ರಕಟಿತವಾದಂಥ ಒಂದು ಸಂಗ್ರಹಿತ ಗ್ರಂಥ. ಜಾನಪದ ಹಾಡುಗಳನ್ನು ನಡಿಕೇರಿಯಿಂದ ಚಿನ್ನಪ್ಪಜ್ಜ ಅವರು ಅಂದಿನ ಕಾಲಘಟ್ಟದಲ್ಲಿ ನಶಿಸ್ತಾ ಇರತಕ್ಕಂಥ ಆ ಒಂದು ಐತಿಹಾಸಿಕ ಆಧಾರಗಳನ್ನು, ಐತಿಹಾಸಿಕ ಪದಗಳನ್ನು, ಜಾನಪದೀಯ ಹಿನ್ನೆಲೆಯನ್ನು ಪುಸ್ತಕ ರೂಪಕ್ಕೆ ಇಳಿಸಿದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಅದು ಪರಿಪೂರ್ಣ ಅಲ್ಲವ ಅಂತ ಕೇಳಿದರೆ ಖಂಡಿತವಾಗಿಯೂ ಕೊಡವ ಇತಿಹಾಸಕ್ಕೆ ಒಂದು ಆಧಾರ ಗ್ರಂಥವಾಗಿ, ಕೊಡವ ಜಾನಪದದ ಒಂದು ಜೀವಂತ ಸಾಕ್ಷಿಯಾಗಿ ಇರುವಂಥದ್ದು ಪಟ್ಟೋಲೆ ಪಳಮೆ. ಆದರೆ ಅದರಲ್ಲಿ ಸಂಪೂರ್ಣ ಕೊಡವ ಇತಿಹಾಸ ಇದೆಯಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಕೊಡವ ಇತಿಹಾಸ ಅದಕ್ಕಿಂತಲೂ ಆಳವಾಗಿ 1922, ಅದರ ನಂತರದ ಇತಿಹಾಸಕಾರರು ಬರೆದು ಸುಮಾರು 400-500 ವರ್ಷಗಳ ಇತಿಹಾಸವನ್ನು ಬರೆದಿದ್ದಿದೆ, 1000 ವರ್ಷಗಳ ಇತಿಹಾಸವನ್ನು ಬರೆದಿದ್ದಿದೆ. ಆದರೆ ಒಂದು ಪುರಾಣಗಳ ಪ್ರಕಾರ ಕಾವೇರಿ ಸತ್ಯಯುಗದಲ್ಲಿ ಕೊಡಗಿಗೆ ಬಂದಳು, ಸತ್ಯಯುಗದಲ್ಲಿ ಕಾವೇರನ ಮಗಳಾಗಿ ಬ್ರಹ್ಮ ಕಾವೇರಿಯನ್ನು ದತ್ತು ಕೊಟ್ಟಿದ್ದಾರೆ ಅಂತ ಹೇಳಿ. ಆ ಕಾಲಘಟ್ಟದಲ್ಲಿಯೇ ಕಾವೇರಿ ಕನ್ನಿಯಾಗಿರುವಂಥ ಸಂದರ್ಭದಲ್ಲಿ ಕಾವೇರಿಯನ್ನು ಕುಲಮಾತೆ, ಕುಲದೇವಿ, ತಾಯಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು ಕೊಡವರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಪುರಾಣ ಮತ್ತು ಇತಿಹಾಸದಲ್ಲಿ ಲಭ್ಯವಿದೆ. ಈ ಎಲ್ಲನ್ನ ಗಮನಿಸಿದಾಗ ಕೊಡವರ ಇತಿಹಾಸ ಸುಮಾರು 4-4.5 ವರ್ಷಗಳ ಹಿಂದಕ್ಕೆ ಹೋಗ್ತದೆ. ಅಲ್ಲಿಂದ ಬಾಳೋಪಾಟಿನ ಮೂಲಕ ಜಾನಪದೀಯವಾಗಿ ಬೆಳೆದುಕೊಂಡು ಬಂದಂಥದನ್ನು ನಾವಿಲ್ಲಿ ಗಮನಿಸಬಹುದು. ಕೊಡವ ಭಾಷೆಗೂ ಕೂಡ ಅಷ್ಟೇ ಇತಿಹಾಸವನ್ನು ಹೊಂದಿರುವಂಥದ್ದು ನಾವು ಖಂಡಿತವಾಗಿಯೂ ಗಮನಿಸಲೇಬೇಕಾದಂಥ ಅಂಶ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೊಡವರ ಇತಿಹಾಸವನ್ನು, ಕೊಡವರ ಸಂಸ್ಕೃತಿಯನ್ನು ತಿಳಿಯುವ ಮೊದಲು, ಸಂಶೋಧಿಸುವ ಮೊದಲು ಕೊಡವ ಜಾನಪದ ಮೂಲವನ್ನು ತಿಳಿಬೇಕಾದಂಥದ್ದು ಅನಿವಾರ್ಯ ಇದೆ. ಕೊಡವ ಬಾಳೋಪಾಟಿನ ದೇಶಕಟ್ಟುಪಾಟಿನಲ್ಲಿ ಇಡೀ ಪ್ರಪಂಚದ ಉಲ್ಲೇಖವನ್ನು
14 ಲೋಕಗಳ ಉಲ್ಲೇಖವನ್ನು, ಆನಂತರದ 3 ಪ್ರಮುಖ ಲೋಕಗಳು ಸ್ವರ್ಗ, ನರಕ, ಪಾತಾಳ, ಭೂಮಿ, ಸ್ವರ್ಗ, ಭೂಮಿ ಮತ್ತು ಪಾತಾಳ, ಈ 3 ಲೋಕಗಳನ್ನು, ಅದರ ಸೃಷ್ಟಿ ಮತ್ತು ತ್ರಿಮೂರ್ತಿಗಳ ಉಗಮ, ಆನಂತರ ಆದಿಪರಾಶಕ್ತಿ ಅಥವಾ ಆದಿಶಕ್ತಿ ಮಾದೇವಿ ಅಂತ ಏನು ಕರೀತೇವೆ, ಆ ಮಾದೇವಿಯ ಉಲ್ಲೇಖವನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಕೊಡವ ಇತಿಹಾಸವನ್ನು, ಜಾನಪದ ಇತಿಹಾಸವನ್ನು ಒಂದೊಂದಾಗಿ ಎಳೆ ಎಳೆಯಾಗಿ ನೋಡ್ಕೊಂಡು ಹೋದಾಗ ಎಷ್ಟೋ ಬಾರಿ ಕೊಡವ ಹಿರಿಯರಿಗೆ ಮಾದೇವ ಪ್ರತ್ಯಕ್ಷ ಆಗಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿಗಳು ಇಂದಿಗೂ ಕೂಡ ಕೊಡಗಿನ ಬೇರೆ ಬೇರೆ ಗ್ರಾಮಗಳಲ್ಲಿದೆ. ಇಂದಿಗೂ ಕೂಡ ಬೇರೆ ಬೇರೆ ಗ್ರಾಮಗಳಲ್ಲಿದೆ. ಎಷ್ಟು ಆನಂತರದ ದೇವನೆಲೆಗಳು, ದೇವತೆಗಳು ಬೇರೆ ಬೇರೆ ಸ್ಥಳಗಳಿಂದ ಬಂದು ಕೊಡಗಿನಲ್ಲಿ ಸ್ಥಾನಗಳಲ್ಲಿ ನಿಂತಾಗ ಅಂದಿನ ಹಿರಿಯ ಕೊಡವರನ್ನ ಅನುಮತಿ ಪಡೆದುಕೊಂಡು ನಾನು ನಿನ್ನ ಊರಿನಲ್ಲಿ ನೆಲೆ ನಿಲ್ತೇನೆ, ನನಗೆ ನೆಲೆ ಕೊಡು ಅಂತ ಕೇಳಿ ನಿಂತಿದ್ದ ಸನ್ನಿವೇಶಗಳು ಸಾಕಷ್ಟು ಜೀವಂತವಾಗಿ ಆ ದೇವಾಲಯಗಳ ಕುರುಹುಗಳಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಎಲ್ಲವನ್ನ ಗಮನಿಸಬೇಕಾದ್ರೆ ಮೊದಲನೇ ನಾವು ತಿಳ್ಕೊಳ್ಬೇಕಾಗಿದ್ದಂಥ ಅಂಶ, ಕೊಡಗಿನ ಮೂಲ ನಿವಾಸಿಗಳು ಆಗಿರುವ ಕೊಡವರ ಜಾನಪದ ಇತಿಹಾಸವನ್ನು, ಕೊಡವರ ಒಂದೊಂದು ಆಚರಣೆಗಳು ಕೂಡ ಇಡೀ ಪ್ರಕೃತಿಯ ಉಲ್ಲೇಖಗಳು. ಯಾಕಂದರೆ ಸ್ವಭಾವತಃ ಜನ್ಮತಃ ಕೊಡವರು ಮೂರ್ತಿ ಪೂಜಕರಲ್ಲ. ಇತ್ತೀಚಿನ ಬದಲಾವಣೆಗಳಲ್ಲಿ ಆಯಾಯ ಕಾಲಮಾನಕ್ಕೆ ತಕ್ಕ ಹಾಗೆ ಹಲವಷ್ಟು ಬದಲಾವಣೆಗಳು, ಕೆಲವೊಂದು ಜೈನ ಪರಂಪರೆಯೊಂದಿಗೆ, ಕೆಲವೊಂದು ಹಿಂದೂ ಪರಂಪರೆಯೊಂದಿಗೆ, ಕೆಲವೊಂದು ಮೂಲ ಪರಂಪರೆಯಲ್ಲಿಯೇ ಉಳಿದು ಹೋದಂಥದ್ದು ಬದಲಾವಣೆಗಳು ಆಗಿರುವಂಥದ್ದನ್ನು ನಾವು ಗಮನಿಸಬಹುದಾದರೂ ಕೂಡ ಕೊಡವರು ಇಂದಿಗೂ ಕೂಡ ಮೂರ್ತಿ ಪೂಜಕರು ಅಲ್ಲ. ಯಾಕೆ ಇದನ್ನು ಉಲ್ಲೇಖ ಮಾಡಲೇಬೇಕು ಅಂತ ಹೇಳಿದ್ರೆ, ಕೊಡವರ ಕುಲಮಾತೆಯಾದ ಕಾವೇರಿಗೆ ರೂಪ ಇಲ್ಲ. ಇತ್ತೀಚೆಗೆ ವಿಗ್ರಹಗಳನ್ನು, ಕಲ್ಲಿನ ಮೂರ್ತಿಗಳನ್ನು ಅಲ್ಲಲ್ಲಿ ನಾವು ಗಮನಿಸಬಹುದಾದರೂ ಕೂಡ ಅವು ಯಾವುವು ಕೂಡ ಕಾವೇರಿಯ ಮೂಲ ಸ್ವರೂಪವನ್ನು ತೋರಿಸುವಂಥವು ಅಲ್ಲ. ಕಾವೇರಿಯ ಮೂಲ ಸ್ವರೂಪ ಇರತಕ್ಕಂಥದ್ದೇ ತೀರ್ಥರೂಪ ಅಥವಾ ನೀರಿನ ರೂಪದಲ್ಲಿ. ಆಕೆಯ ಉದ್ದೇಶ, ಸೃಷ್ಟಿಯ ಆಕೆಯನ್ನು ಆದಿಶಕ್ತಿ ಯಾವಾಗ ಸಮುದ್ರ ಮಂಥನದ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದ್ರು, ಆ ಸಂದರ್ಭದಲ್ಲಿಯೇ ಆಕೆಯ ವಾಗ್ದಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ನಾನು ಲೋಕ ಕಲ್ಯಾಣಕ್ಕಾಗಿ ಭೂಮಿಗೆ ಹೋಗಿ ನೀರಾಗಿ ಹರಿತೇನೆ ಅನ್ನುವಂಥದ್ದು ಕಾವೇರಿಯ ವಾಗ್ದಾನವಾಗಿತ್ತು. ಅದೇ ಪ್ರಕಾರವಾಗಿ ಅವಳು ನಿರೂಪಳಾಗಿ ಇಲ್ಲಿ ಬಂದು ಅಸ್ತಿತ್ವವನ್ನು ಪಡ್ಕೊಳ್ತಕ್ಕಂಥದ್ದು, ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಒಂದೊಂದು ಇತಿಹಾಸ, ಕಾವೇರಿ ಪುರಾಣ, ಕಾವೇರಿ ಮತ್ತು ಇತ್ತೀಚೆಗೆ ಕಾವೇರಿ ಮತ್ತು ಅಗಸ್ತ್ಯನ ಸಂಬಂಧಗಳು, ಕಾವೇರಿ ಮತ್ತು ಕೊಡವರ ಸಂಬಂಧಗಳ ಬಗ್ಗೆ ಉಲ್ಲೇಖ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಅದರ ಬಗ್ಗೆ ಮುಂದಿನ ಒಂದಿನದಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡಿ ಅದಕ್ಕೆ ವಿವರಣೆ ಕೊಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ನಾವು ಮೂಲ ತಿಳ್ಕೊಳ್ಬೇಕಾಗಿದ್ದಷ್ಟೇ, ಕೊಡವರು ಯಾರು, ಕೊಡವರು ಎಲ್ಲಿಯವರು, ಕೊಡವರು ಎಲ್ಲಿಂದ ಬಂದವರು, ಕೊಡವರು ಹೇಗೆ ಬಂದವರು, ಕೊಡವರು ಹೇಗೆ ಆದವರು, ಎಲ್ಲವನ್ನೂ ನೀವು ತಿಳ್ಕೊಳ್ಬೇಕಾದರೆ ಮೊಟ್ಟ ಮೊದಲನೆಯದಾಗಿ ನೀವು ತಿಳ್ಕೊಳ್ಬೇಕಾಗಿದ್ದು, ಈ ಸೃಷ್ಟಿಯಲ್ಲಿ ಮಾನವನ ಉಗಮ ಯಾವಾಗ ಆಯಿತು, ಎಲ್ಲಿ ಆಯಿತು, ಹೇಗಾಯಿತು. ನೀವು ಹೇಳ್ಬೋದು ದಕ್ಷಿಣ ಆಫ್ರಿಕಾ, ನೀವು ಹೇಳ್ಬೋದು ಇನ್ಯಾವುದೋ ದೇಶ, ಇನ್ಯಾವುದೋ ಖಂಡ, ಯಾವುದೂ ಇಲ್ಲ. ಯಾವಾಗ ಸೃಷ್ಟಿಯಾಗಿತ್ತ, ಯಾವಾಗ ಮಾನವನ ಉಗಮ ಆಗಿತ್ತು, ಮಾನವನ ರೂಪವನ್ನು ಆ ಆದಿಮಾತೆ ಸೃಷ್ಟಿ ಮಾಡಿದ್ರು, ಅವತ್ತಿಂದಲೂ ಕೂಡ ಕೊಡವ ಪರಂಪರೆ ಈ ಮಣ್ಣಿನಲ್ಲಿ ಇದೆ, ಮುಂದೆ ಕೂಡ ಇರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಬೇಕಾದ್ರೆ ಕೂಲಂಕುಷವಾಗಿ ಬಾಳೋಪಾಟಿನ ದೇಶಕಟ್ಟುಪಾಟು ಒಳಗೆ ಹೋಗಬೇಕು. ಹಾಗಿದ್ರೆ ದೇಶಕಟ್ಟುಪಾಟಿನ ಮೂಲ ಎಲ್ಲಿದೆ ಅಂತ ಕೇಳಿದರೆ, ಈ ಸೃಷ್ಟಿಯ ಮೂಲ ಎಲ್ಲಿದೆಯೋ ಅಲ್ಲೇ ಇದೆ. ಈ ಸೃಷ್ಟಿಯನ್ನು ಹೊದ್ದು ಮಲಗಿರ್ತಕ್ಕಂಥದ್ದು ಬಾಳೋಪಾಟ್, ದೇಶಕಟ್ಟುಪಾಟ್. ಇದಿಷ್ಟು ಇಡೀ ಕೊಡವ ಸಂಕುಲಕ್ಕೆ, ಕೊಡವ ಜನಾಂಗಕ್ಕೆ
ತಿಳಿದಿರಲೇಬೇಕಾದಂಥ ಅಂಶ. ಇದನ್ನು ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಕೊಡವರಲ್ಲದವರು ಕೂಡ ನೀವೊಂದಷ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋದಾದರೆ ನಿಮಗೂ ಕೂಡ ಅರಿವಿಗೆ ಬರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು. ಹಾಗಾಗಿ ಅನ್ಯತಾ ಕಲ್ಪನೆಗಳು, ಪರಿಕಲ್ಪನೆಗಳು, ವಿನ್ಯಾಸಗಳು, ಸೃಷ್ಟಿಗಳು, ಕಾಪಿಗಳು, ಇನ್ಯಾವುದೋ ಇನ್ನೇನೇನೋ ಮಾಡಬೇಕು ಅದೆಲ್ಲ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ವ್ಯಾವಧಾನದಿಂದ ನೋಡಿದರೆ, ಅವಲೋಕಿಸಿದರೆ, ಆಲೋಚಿಸಿದರೆ ಕೊಡವರ ಮೂಲ ನಿಮಗೆ ತುಂಬ ಹತ್ತಿರದಲ್ಲಿ ತುಂಬ ಸುಲಭವಾಗಿ ಸಿಕ್ಕಿಬಿಡ್ತದೆ ಅನ್ನೋಂಥದ್ದನ್ನು ಪ್ರಸ್ತಾಪ ಮಾಡಲಿಕ್ಕಾಗಿ ಇದನ್ನು ಹೇಳುವಂಥದ್ದು. ಮತ್ತು ಯಾರು ಕೂಡ ಆ ಮೂಲ ಜಾನಪದ ರೂಪ ಏನಿದೆ ಅದನ್ನು ವಿರೂಪ ಮಾಡಲಿಕ್ಕೆ ಹೋಗಬಾರ್ದು. ಅದರ ಈ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ಮತ್ತು ಈಗಿನ ವಾಸ್ತವ ಪ್ರಪಂಚಕ್ಕೂ ಪುರಾತನವಾದಂಥ ಪ್ರಪಂಚಕ್ಕೂ ಸಾಕಷ್ಟು ಸಾಮ್ಯತೆಯನ್ನು ದಾಖಲೆ ಸಹಿತ ಒದಗಿಸಬಲ್ಲ ವಿಚಾರಗಳೇ ಆ ಬಾಳೋಪಾಟಿನಲ್ಲಿರುವಂಥವು. ಹಾಗಾಗಿ ಕೊಡವರ ಇತಿಹಾಸದ ಮೂಲ ಬಾಳೋಪಾಟ್ನ ದೇಶಕಟ್ಪಾಟ್ ಮತ್ತು ಆಗಲೇ ನಾವು ಪ್ರಾರಂಭದಲ್ಲಿ ಉಲ್ಲೇಖಿಸಿದ ಆ 7 ಸಾಲುಗಳು ಅನ್ನುವಂಥದ್ದನ್ನು ನಾವು ಅತ್ಯಂತ ತುಂಬು ಮತ್ತು ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಳಲೇಬೇಕು. ಈ ನಂತರದಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ವಿಚಾರಗಳಿದೆ, ಗಂಟೆಗಟ್ಟಲೆ ಮಾತಾಡಬಹುದು. ಬಾಳಪಾಟ್ ಮತ್ತು ಅದರ ಬಂದಂಥ ಹಿನ್ನೆಲೆಗಳು, ಮುನ್ನೆಲೆಗಳು ಮತ್ತು ಆ ಮಹಾದೇವನ ಸೃಷ್ಟಿ, ದೇವಿ ತಾಯಿಯ ಸೃಷ್ಟಿ, 3 ಲೋಕಗಳು, ಅನಂತರದ ಉಲ್ಲೇಖಗಳು, ಇಡೀ ಪ್ರಪಂಚದ ಪರಿಕಲ್ಪನೆಯನ್ನು ಆ ದೇಶ ಕಟ್ಟುಪಾಠ ಹೊಂದಿದೆ. ಯಾವುದ್ಯಾವುದೋ ಖಂಡಗಳು ಉದ್ಭವ ಆಗೋದಕ್ಕಿಂತ ಮುಂಚೆ, ಆವಿಷ್ಕಾರಗಳಾಗೋದಕ್ಕಿಂತ ಮುಂಚೆ, ವಿಜ್ಞಾನ ಕಂಡುಹಿಡಿಯೋದಕ್ಕಿಂತ ಮುಂಚೆ ಯಾವುದೋ ಕೊಡಗಿನ ಮೂಲೆಯಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಾಳಪಾಟಿನ ರೂಪದಲ್ಲಿ ಅದನ್ನು ಹಾಡ್ತಕ್ಕಂಥದ್ದನ್ನು ಬಾಳಪಾಟಿನಲ್ಲಿ ಗಮನಿಸಬಹುದು. ಇದು ಇಡೀ ಕೊಡವ ಅನ್ನೋದಕ್ಕಿಂತ ಇಡೀ ಪ್ರಪಂಚದ ಇತಿಹಾಸದ ಮೂಲವನ್ನು ಹೇಳಲಿಕ್ಕೆ ಈ ಬಾಳಪಾಟಿನಲ್ಲಿ ಸಾಧ್ಯ ಇದೆ. ಅದರಲ್ಲಿ ಅಲ್ಲಿಗೆ ಬೇಕಾದಂಥ ವಸ್ತು ಅಂಶಗಳು ಮತ್ತು ಸಾಕ್ಷಿ ಆಧಾರಗಳು ಇದೆ ಅನ್ನೋದನ್ನು ಮತ್ತೊಮ್ಮೆ ತಮ್ಮೆಲ್ಲರ ಅಹಗನೆಗೆ ತರ್ತಾ, ದೇಶಕಟ್ಟುಪಾಠ ಅಥವಾ ಬಾಳೋಪಾಟನ್ನು ಯಾರು ಕೂಡ ಕೇವಲವಾಗಿ ಪರಿಗಣಿಸಬೇಡಿ. ಇದು ಇಡೀ ಕೊಡವ ಸಂಕುಲದ ಅಸ್ಮಿತೆಯ ಸಾಕ್ಷಿಯನ್ನು ಹೊತ್ತಿರತಕ್ಕಂಥ ಒಂದು ಬುತ್ತಿ. ಇಡೀ ಕೊಡವ ಮತ್ತು ಪ್ರಪಂಚದ ಇತಿಹಾಸವನ್ನು ಸಾರಲಿಕ್ಕೆ ಇರ್ತಕ್ಕಂಥ ಜೀವಂತ ಸಾಕ್ಷಿ. ಹಾಗಾಗಿ ಪ್ರತಿಯೊಬ್ಬ ಕೊಡವರು ಮತ್ತು ಕೊಡವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಯಸುವಂಥವರು ಈ ದೇಶಕಟ್ಟುಪಾಟನ್ನು ಕನಿಷ್ಠ ಅರಿಯಬೇಕಾದಂಥದ್ದು ಅವಶ್ಯ ಮತ್ತು ಅನಿವಾರ್ಯ ಅನ್ನೋದನ್ನು ಗಮನಿಸ್ತಾ, ವಿಶೇಷವಾಗಿ ನನ್ನ ಕೊಡವ ಜನಾಂಗಕ್ಕೆ ಮನವಿ ಮಾಡುವಂಥದ್ದು, ಪ್ರತಿಯೊಬ್ಬರೂ ಕೂಡ ಒಂದೊಂದು ಸಾಲಿನ ಅರ್ಥವನ್ನು, ದೇಶಕಟ್ಟುಪಾಟಿನ ಒಂದೊಂದು ಸಾಲಿನ ಅರ್ಥವನ್ನು ಅರಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಪೂರ್ತಿ ತಿಳ್ಕೊಳ್ಳಿಕ್ಕಂತೂ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಯಾರಾದರೂ ನಾನು ಬಾಳೋಪಾಟಿನಲ್ಲಿ ಪಂಡಿತ, ಬಾಳೋಪಾಟನ್ನು ಅರ್ದು ಕುಡಿದು ಬಿಟ್ಟಿದ್ದೀನಿ ಅಂತ ಹೇಳಿದರೆ ಆತನಂಥ ದಡ್ಡ ಶಿಖಾಮಣಿ ಇನ್ನೊಬ್ಬ ಇಲ್ಲ. ಯಾಕಂದರೆ ಬಾಳೋಪಾಟ್ ಮತ್ತು ದೇಶಕಟ್ಟುಪಾಟ್ ಯಾರದ್ದು ತರ್ಕಕ್ಕೆ ನಿಲ್ಕದಂಥದ್ದು, ಯಾರದೇ ತರ್ಕಕ್ಕೆ ನಿಲ್ಕಂಥದ್ದು ಮತ್ತು ಮೂಲ, ಆದಿ ಮತ್ತು ಅಂತ್ಯ ಇಲ್ಲದಂಥದ್ದು. ಯಾರೂ ಕೂಡ ಅದನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಪರಿಪೂರ್ಣವಾಗಿ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ಲಭ್ಯ ಇರುವ ಆಧಾರಗಳ ಸಹಿತವಾಗಿ ಆ ಬಾಳೋಪಾಟಿನ ದೇಶಕಟ್ಟುಪಾಟನ್ನು ತಿಳ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡುವ. ಇತ್ತೀಚಿನ ಆಧುನಿಕ ಕೆಲವು ಸಂದರ್ಭಗಳಲ್ಲಿ ಬದಲಾವಣೆಗಳಾಗಿರ್ತಕ್ಕಂಥದ್ದನ್ನು ನಾನು ಉಲ್ಲೇಖಿಸಲೇಬೇಕು. ಯಾಕಂದರೆ ಬಾಳೋಪಾಟ್ ಎಲ್ಲಿ ಆಯಾಯ ಕಾಲಘಟ್ಟದಲ್ಲಿ ಆಯಾಯ ಅಧಿಕಾರಶಾಹಿಗಳ ಯಾರು ಆಡಳಿತವನ್ನು ನಡೆಸ್ತಾ ಇದ್ರ ಅವರ ಬಲಾತ್ಕಾರಕ್ಕೆ ಒಳಪಟ್ಟು ಬದಲಾವಣೆಗಳ ಆಗಿರ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯಂತಿಲ್ಲ. ಆದರೆ ಅದರ ಮೂಲ ಸ್ವರೂಪವನ್ನು ಎಷ್ಟೇ ವಿರೂಪಗೊಳಿಸಿದರೂ ಕೂಡ ಅದು ಸ್ವರೂಪವಾಗಿ ಆ ಸಾಕ್ಷಿಯಾಗಿಯೇ ನಿರೂಪವಾಗಿಯೇ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೆ ಒಂದೇ ಒಂದು ಉದಾಹರಣೆ ನಮ್ಮ ಮಂದಲ್ಪಟ್ಟಿ.
ಇವತ್ತೇನು ಬಹಳ ದೊಡ್ಡ ಪ್ರವಾಸಿ ತಾಣವಾಗಿ ವಿಜೃಂಭಿಸ್ತಿರ್ತಕ್ಕಂಥ ಮಡಿಕೇರಿ ತಾಲೂಕಿನ ಮಂದಲ್ಪಟ್ಟಿ, ಇದು ಕೊಡಗಿನ ಒಂದು ಏಳು ನಾಡಿನ ಒಂದು ಪ್ರಮುಖವಾದಂಥ ಒಂದು ಭಾಗ. ಆದರೆ ಅದನ್ನು ಬಾಳೋಪಾಟಿನ ಸಾಲಿನಿಂದ ತೆಗೆಯಲಾಗಿದೆ. ಆ ಮಂದಲ್ಪಟ್ಟಿ ಅನ್ನುವಂಥದ್ದು ಕೊಡಗಿನ ಏನು 12 ಪಟ್ಟಿಗಳೇನಿದೆ, 8 ಪಟ್ಟಿಗಳೇನಿದೆ, ಆ 8 ಪಟ್ಟಿಗಳಲ್ಲಿ ಒಂದು ಪಟ್ಟಿ ಮಂದಲ್ಪಟ್ಟಿ. ಅದನ್ನು ಹಾಲೇರಿ ಅರಸರ ಏನು ಆಡಳಿತ ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ಮಂದಲ್ಪಟ್ಟಿಯನ್ನು ತೆಗೆಸಿ ಪಾಲೇರಿ ಪಟ್ಟಿಯಾಗಿ ಸೇರಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಮೂಲದಲ್ಲಿ ಮಂದಲ್ಪಟ್ಟಿ, ಅಲ್ಲಿ ಇವತ್ತು ಕೂಡ ಅದು ಪಟ್ಟಿಯಾಗಿತ್ತು, ಅಲ್ಲಿ ಪವಿತ್ರ ಕಾರ್ಯಗಳು ನಡೀತಾ ಇದ್ವು ಅನ್ನೋದಕ್ಕೆ ಕುರುಹುಗಳು ಈಗಲೂ ಕೂಡ ಲಭ್ಯ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡುವ. ಇಷ್ಟು ವಿಚಾರಗಳನ್ನು ಪ್ರತಿಯೊಬ್ಬರು ಕೂಡ ಸಂಯಮದಿಂದ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ಕೊಡವ ಇತಿಹಾಸ ಮತ್ತು ಕೊಡವ ಜನಾಂಗದ ಸಂಸ್ಕೃತಿ, ಸಂಪ್ರದಾಯ, ಮೂಲತನಕ್ಕೆ, ಅಸ್ತಿತ್ವಕ್ಕೆ ಒಂದು ಗೌರವ, ಘನತೆ ಹೆಚ್ಚುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.